ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀರು, ಶ್ರಾವಣಿ, ಸುಬ್ಬು, ಬಲಗಾಲಿಟ್ಟು ಒಳಗಡೆ ಬನ್ನಿ. ಬನ್ನಿ ಒಳಗೆ. ಅಯ್ಯಯ್ಯೋ, ಏನು ಹಿಂಗಾಗೋಯ್ತೆ? ಶ್ರಾವಣಿ ಮತ್ತು ಸೀರೆ ಎಲ್ಲ ಮಣ್ಣಾಗೋಯ್ತಲ್ಲ. ಇನ್ನೊಂದ್ಸರಿ ಜಾಲ್ಸ್ಕೊಂಡ್ಬಂದ್ಬಿಡ್ತೀನಿ. ಅಯ್ಯೋ, ನನ್ನ ಸೀರೆ ಅನ್ಕೊಂಡು ಇದ್ಯಾರ್ದೋ ಸೀರೆ ತಂದಿದ್ದೀನಲ್ಲ, ನನ್ನ ಬುದ್ಧಿಗಿಷ್ಟು. ಲೇ ವಿಶಾಲು, ಅದು ನಿನ್ನ ಸೀರೆ ಅಲ್ಲ ಅಂದಮೇಲೆ ಅದನ್ನಕ್ಕೆ ಒಳಗೆ ತಗೊಂಡೋಗಿ ಜಾಲ್ಸಕ್ಕೆ ಹೋಗ್ತಿದ್ಯಾ? ನಿನ್ನ ಸೀರೆ ತಾನೇ ಬೇಕು, ಇರು ತಂದು ಕೊಡ್ತೀನಿ. ಇದು ನಿನ್ನ ಸೀರೆ ತಗೋ. ಅದು ಬೇರೆ ಯಾರ್ದೋ ಸೀರೆ ಕಣೆ, ಅದು ತೆಗೆದು ಕೆಳಗೆ ಬಿಸಾಕು. ಬಿಸಾಕೆ ರೀ, ಯಾರ ಸೀರೆ ಆದ್ರೇನು? ಇದನ್ನು ದುಡ್ಡು ಕೊಟ್ಟೆ ಅಲ್ವಾ ತಂದಿರೋದು? ಹೌದಾ? ಹಾಗಾದ್ರೆ ಅದು ಮನೇಲಿ ಬಿಸಾಕೆ ಯಾರ ಸೀರೆನೋ ಏನೋ ಅವರೇ ಬಂದು ತಗೊಳ್ತಾರೆ. ಅದು ಅದು ರೀ, ಯಾಕೆ ಎಸೆಯಕ್ಕೆ ಮನ್ಸು ಬರ್ತಿಲ್ವಾ? ಮನ್ಸಲ್ಲಿ ಪ್ರೀತಿ ಇದ್ರೆ ಹೀಗೆ ಆಗೋದು. ಏನ ಪ್ರೀತಿನ? ಏನ್ರಿ ಹೇಳ್ತಿದ್ದೀರಾ ನೀವು? ಎದೆ ಒಳಗೆ ಶ್ರಾವಣಿಯಮ್ಮವ್ರ ಬಗ್ಗೆ ಅಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಈಗ ನಾಟಕ ಆಡ್ತಿದೆಯಲ್ಲೇ. ರೀ, ಏನ್ರಿ ಏನೇನೋ ಮಾತಾಡ್ತೀರಾ? ಸೀರೆ ಯಾರ್ದಾದ್ರೇನು? ಕೆಳಗಡೆ ಬಿದ್ದು ಮಣ್ಣಾಗಿದೆ, ಅದಕ್ಕೆ ಜಾಸ್ಕೊಂಬರ್ತೀನಿ. ಸುಮ್ಮನೆ ದಾರಿ ಬಿಡಿ ನೀವು. ಯಪ್ಪ, ಏನ್ರಿ, ಕೈ ಬಿಡ್ರಿ ನೀವು. ಅಯ್ಯೋ ಶಿವನೇ, ನಾನು ನಿನ್ ಗಂಡ ಕಣೆ. ನಿನಗೆ ಮುದ್ದಾದ 2 ಹೆಣ್ಮಕ್ಳು, ಮಹಾರಾಜನಂತ ಮಗನ ಕೊಟ್ಟಿದ್ದೀನಿ ಕಣೆ. ಜೊತೆಗೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ. ನಿನ್ನ ಬಗ್ಗೆ ನನಗೆ ಗೊತ್ತಾಗಲ್ವನೇ? ನಿಜ ಹೇಳು, ನಾ ಹೇಳಿದ್ದು ಸತ್ಯ ತಾನೆ? ಏ, ಎಂಥದ್ದು ಇಲ್ಲ, ಸುಮ್ಮನೆ ದಾರಿ ಬಿಡಿ ನೀವು. ಲಾವಣ್ಯಮ್ಮವ್ರಿಗೆ ಕಷ್ಟ ಆಗಬಾರ್ದು ಅಂತ ಪಾತ್ರೆಗಳನ್ನ ನೀನೇ ತೊಳೆದಿತ್ತಾನೆ? ಅವ್ರು ಮಾಡಿದ ಅಡಿಗೆಲಿ ಉಪ್ಪು ಖಾರ ಜಾಸ್ತಿ ಆಗಿದೆ ಅಂತ ಸರಿ ಮಾಡಿದ್ದು ನೀನೇ ತಾನೆ? ಬಿಸಿ ಪಾತ್ರೆ ಎತ್ಕೊಂಡ್ಬರುವಾಗ ಧನಲಕ್ಷ್ಮಿಗೆ ನೆಪ ಹೇಳಿ ಅವಳೇ ಎತ್ಕೊಂಡ್ಬರೋ ಹಾಗೆ ಮಾಡಿದ್ದು ನೀನೇ ತಾನೆ? ಇವತ್ತು ಶ್ರಾವಣಿಯಮ್ಮವರು ಕುಂಕುಮ ಇಡೋದನ್ನ ಮರ್ತಿದ್ರು ಅಂತ ಫೋನಲ್ಲಿ ಮಾತಾಡೋ ಹಾಗೆ ಮಾತಾಡಿ ಅವರು ಕುಂಕುಮ ಇಟ್ಕೊಳ್ಳೋ ಥರ ಮಾಡಿದ್ದು ನೀನೇ ತಾನೆ? ಇದೆಲ್ಲ ಪ್ರೀತಿ ಅಲ್ಲದೆ ಇನ್ನೇನು ವಿಶಾಲು? ಅದು ಅದು ಹಾಗೆಲ್ಲ ನಾನು ಯಾಕೆ ಮಾಡಿದೆ ಅಂದರೆ, ನನಗೆ ಗೊತ್ತು ಕಣೆ. ನಿನ್ನ ಮುಖ ನೋಡಿದ್ರೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಾನು ಹೇಳ್ಬಿಡ್ತೀನಿ ಕಣೆ. ಶ್ರಾವಣಿಯಮ್ಮವ್ರ ಮೇಲೆ ಕೋಪ ಮಾಡ್ಕೊಂಡು ಅಷ್ಟೆಲ್ಲ ಮಾತಾಡಿ ಈಗ ಹೇಗೆ ಮುಖ ತೋರಿಸಿ ಮಾತಾಡಲಿ ಅಂತ ತಾನೇ ಯೋಚನೆ ಮಾಡ್ತಿದ್ದೀಯಾ? ಅಯ್ಯೋ ಪೆದ್ದಿ, ಶ್ರಾವಣಿಯಮ್ಮವರು
ನಮ್ಮ ಮನೆ ಸೊಸೆ ಕಣೆ, ಅವ್ರ ಹತ್ರ ಎಂತದೆ ನಿನ್ನ ದಿಗುಮಾನ? ಅದು ಹಂಗಲ್ಲ ಕಣ್ರಿ. ಶ್ರಾವಣ್ಯಮ್ಮನವರು ನನ್ನನ್ನು ಸುಬ್ರಹ್ಮಣ್ಯನು ಒಂದು ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನೀವೇ ಹೇಳಿದ್ರಿ. ಅದಾದ್ಮೇಲೆ ನಾನು ಚೆನ್ನಾಗಿ ಯೋಚನೆ ಮಾಡಿದೆ. ನಮ್ಮನೆ ಸಂತೋಷಕ್ಕೆ ನೆಮ್ಮದಿಗೋಸ್ಕರ ನಾವೆಲ್ಲ ಏನನ್ನ ಅಂದ್ರೂ ನಗ್ನಗ್ತಾ ಅವರು ಸಹಿಸ್ಕೊಂಡಿದ್ದಾರೆ. ನಡೆದಿರೋದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂತ ನನಗೂ ಅನ್ನಿಸ್ತು. ವಿಧಿ ಬರಹ ಮದುವೆ ಆಯಿತು. ಆ ದೇವರೇ ಮಾಡಿರೋ ಜೋಡಿ ರೀ ಇದು. ಆದರೆ ಇವಾಗ ಅವ್ರ ಹತ್ರ ಮಾತಾಡೋಕೆ ಹೋಗೋಣ ಅಂದರೆ ಮುಖನೇ ಬರ್ತಿಲ್ಲ. ಇದ್ರಲ್ಲಿ ಸಾಲದು ಅಂತ ದನ ಅವ್ರ ಹತ್ರ ಏನಾದ್ರು ಚೆನ್ನಾಗಿ ಮಾತಾಡಿದ್ರೆ ಹುರಿದು ಬೀಳ್ತಾಳೆ. ಅದಕ್ಕೆ ದನನ ಮುಂದೆ ಅವಳ ಥರನೇ ಆಡ್ಕೊಂಡು ಹೇಗೇಗೋ ಸಂಭಾಳಿಸ್ತಾ ಇದ್ದೀನಿ ರೀ. ಯಾರು? ಧನಲಕ್ಷ್ಮಿ ತಾನೇ? ಅಮ್ಮನೇ ಕರ್ಗೋದ್ಮೇಲೆ ನಿನ್ನ ಮಗಳದು ಯಾವ ಲೆಕ್ಕನೇ? ಒಂದಲ್ಲ ಒಂದಿನ ಅವಳು ಕರಗಲೇಬೇಕು, ಮಾಡಿರೋ ತಪ್ಪುಗಳಿಗೆ ಕೊರಗಲೇಬೇಕು. ಒಟ್ಟಿನಲ್ಲಿ ನೀನು ಶ್ರಾವಣಿ ಅಮ್ಮವ್ರನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ. ಹಾಲು ಕುಡ್ದಷ್ಟು ಸಂತೋಷ ಆಯ್ತು ಕಣೆ. ಬರೀ ಒಪ್ಕೊಳ್ಳೋದಲ್ಲ, ಅವ್ರನ್ನ ಪ್ರೀತಿಯಿಂದ ತಪ್ಕೊಂಡು ಬಾಯಿ ತುಂಬ ಸೊಸೆ ಅಂತ ಕರಿಬೇಕು ಅಂತ ಕಾಯ್ಕೊಂಡಿದ್ದೀನಿ. ಆಹಾ, ಇವತ್ತೆಂತ ಒಳ್ಳೆ ದಿನನೇ. ಅಲ್ಲಿ ಯಜಮಾನ್ರು ಸುಬ್ಬುನು ಶ್ರಾವಣಿ ಅಮ್ಮವ್ರನ್ನ ಅವರಾಗೆ ಅವರು ಫೋನ್ ಮಾಡಿ ಕರ್ಸ್ಕೊಂಡಿದ್ದಾರೆ. ಇಲ್ಲಿ ನೀನು ಶ್ರಾವಣಿ ಅಮ್ಮವ್ರನ್ನ ಸೊಸೆ ಅಂತ ಒಪ್ಕೊಂಡಿದ್ಯಾ. ಆನಂದ, ಪರಮಾನಂದ ಕಣೆ. ಲೇ, ಇದೇ ಖುಷಿಗೆ ಒಂದು ಸಿಹಿ ಕೊಡೆ ವಿಶಾಲು. ಅಯ್ಯೋ, ನಾನು ಅದಕ್ಕೆ ಹೇಳಲಿಲ್ಲ ಕಣೆ, ತಿನ್ನಕ್ಕೇನಾದ್ರೂ ಸಿಹಿ ಕೊಡು ಅಂತ ಹೇಳಿದೆ. ಯಾಕಮ್ಮ ಶ್ರಾವಣಿ ಹೀಗೆ ಕೂತ್ಬಿಟ್ಟೆ? ಇದರಲ್ಲಿ ಆಶ್ಚರ್ಯ ಪಡೋವಂಥದ್ದು ಏನಿದೆ? ಇದೆಲ್ಲ ನಿನಗೆ ಸೇರ್ಬೇಕಾಗಿರೋದು. ನಿಮ್ಮ ತಾತ ಯಾವಾಗಲೂ ಹೇಳ್ತಿದ್ರು, ಮಗಳ ಪ್ರೀತಿ ಮುಂದೆ ಬೇರೆ ಯಾವ ಆಸ್ತಿನೂ ಸರಿಸಾಟಿ ಅಲ್ಲ ಅಂತ. ಆದರೆ ಈ ಯಾವ ಆಸ್ತಿನೂ ಮಗಳಿಗೆ ಅವ್ರು ಕೊಡಕ್ಕೆ ಆಗಲಿಲ್ಲ. ನೀನು ಹುಟ್ಟಿದಾಗ ಅವ್ರು ತುಂಬಾನೇ ಸಂತೋಷ ಪಟ್ಟಿದ್ರು. ದೊಡ್ಡ ಮನೆಗೆ ವಾರಸ್ದಾರಳು ಬಂದ್ಲು ಅಂತ ಕುಣಿದು ಕುಪ್ಪಳಿಸ್ಬಿಟ್ರು. ಅವ್ರ ಆಸೆ ಪ್ರಕಾರನೇ ಈ ವಿಲ್ಲನ್ ಕೂಡ ಮಾಡಿದ್ರು. ಲಾಯರ್ ಸಾಹೇಬ್ರೆ, ಆ ವಿಲ್ಲಲ್ಲಿ ಏನಿದೆ ಅಂತ ಸ್ವಲ್ಪ ಹೇಳ್ಬಿಡಿ. ಸರಿ ಅಮ್ಮ. ದೊಡ್ಡ ಯಜಮಾನರು ಬರೆದಿರೋ ವಿಲ್ ಪ್ರಕಾರ ದೊಡ್ಡ ಯಜಮಾನರಿಗೆ ಸಂಬಂಧಪಟ್ಟ ಸಮಸ್ತ ಆಸ್ತಿ ಅಂದರೆ ಸಾಲಿಗ್ರಾಮದಲ್ಲಿರೋ ಆಸ್ತಿಗಳು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.